ರಕ್ತಸ್ರಾವ ಸ್ತಂಭಕ ನಾಗದೇವತೆಯ ವೃಕ್ಷ ನಾಗಚಂಪಕ. ಲೇಖನ ಸನ್ನಿಧಿ ವಿ ಶಿರ್ಸಿ, ಯೂತ್ ಫಾರ್ ಸೇವಾ, ಬೆಂಗಳೂರು. ಧ್ವನಿ ಸುಮನಗೌಡ, ಸಿದ್ದಾಪುರ. ಬಾಲ್ಯದ ಆಟ ಹುಡುಗಾಟವನ್ನು, ದೇವರ ವನವನ್ನು ಮತ್ತೊಮ್ಮೆ ನೆನಪಿಸುವ ಸುಂದರ ದೇವತರು ನಾಗಚಂಪಕ. ಸಿಲೋನ್ ಐರನ್ವುಡ್ ಎಂದು ಖ್ಯಾತಿ ಪಡೆದ ಕಬ್ಬಿಣದಷ್ಟೇ ಗಟ್ಟಿತನದ ಮರ ನಾಗಚಂಪಕ. ಶ್ರೀಲಂಕಾದ ರಾಷ್ಟ್ರೀಯ ವೃಕ್ಷ. ಪಶ್ಚಿಮ ಘಟ್ಟಗಳ ಕಾಡಿನಲ್ಲಿ ನೈಸರ್ಗಿಕವಾಗಿ 50 ಅಡಿ ಎತ್ತರ ಬೆಳೆಯಬಲ್ಲ ಮಧ್ಯಮ ವೃಕ್ಷ. ಬೌದ್ಧರಿಗೂ ಜೈನ ಧರ್ಮದವರಿಗೂ ಇದು ಪವಿತ್ರ ವೃಕ್ಷ. ವನಗಳ ನಿರ್ಮಾಣದಲ್ಲೂ ಪ್ರತ್ಯಕ್ಷವಾಗುವ ವನಸ್ವರೂಪಿ ಸಸ್ಯ. ವ್ರತಗಳ ಆಚರಣೆಯಲ್ಲಿನ ಪತ್ರ, ಪುಷ್ಪ, ಪೂಜೆಗಳಲ್ಲಿ ಅರ್ಚನೆಯ ದೇವಕುಸುಮ. ರೈಲು ಸ್ಲೀಪರ್ ನಿರ್ಮಾಣದಲ್ಲಿ ಪ್ರಥಮ ಸ್ಥಾನ ಪಡೆದ ಘನತೂಕದ ಹಸಿರು ಮರ. ಸಂಗೀತಗಾರರ ಸ್ವರಭಂಗದಲ್ಲಿ ಸ್ವರಭಂಗ ನಿವಾರಣಾ ಮದ್ದಿನ ಮರ. ನಾಗಬನ, ಚೌಡಿಬನದಲ್ಲಿ ಅಗ್ರಸ್ಥಾನ ಪಡೆಯುವ ದೇವರ ಮರ. ನಾಗದಂತಿ, ನಾಗದಾಳಿ, ನಾಗವಲ್ಲಿ, ನಾಗಮಲ್ಲಿಗೆ, ನಾಗಬೆತ್ತ, ನಾಗಲಿಂಗ, ನಾಗಬಲ, ನಾಗರಕುಡ, ನಾಗರಮೋತ, ನಾಗಮುಷ್ಟಿ, ನಾಗಬಲ ಎಂಬ ನಾಗದೇವತೆಯ ನಾಮದ ಮರಗಳ ಸಾಲಿನಲ್ಲಿ ನಾಗಕೇಶರ ಮರವೂ ಒಂದು. ರಕ್ತಸ್ರಾವ ಸ್ತಂಭಕ ನಾಗದೇವತೆಯ ವೃಕ್ಷ ನಾಗಚಂಪಕ. ಈ ಮರವು ಭಾರತ, ಶ್ರೀಲಂಕಾ, ಥೈಲ್ಯಾಂಡ್, ಮಲೇಷಿಯಾ ನಾಗಸಂಪಿಗೆ ಮರದ ಮೂಲವಾಗಿದೆ. ನಾಗಸಂಪಿಗೆ ಮರದ ಹೆಸರಿನ ಹಿನ್ನೆಲೆಯನ್ನ ನೋಡೋಣ. ಕ್ಲೂಸಿಯೇಸಿ ಸಸ್ಯ ಕುಟುಂಬದಲ್ಲಿ ಜನಿಸಿದ ಸಸ್ಯವಾಗಿದೆ. ಇದರ ವೈಜ್ಞಾನಿಕ ಹೆಸರು ಮೆಸೋಆ ಫೆರಿಯಾ. ಮೆಸೋಆ ಎಂಬ ಜಾತಿ ಸೂಚಕ ಹೆಸರನ್ನು ಡಮಸ್ಕಸ್ನಲ್ಲಿ ಪ್ರಸಿದ್ಧಿ ಪಡೆದ ಅರಬ್ ದೇಶದ ವೈದ್ಯರಾಗಿದ್ದ ಜೊಹಾಸೆನ್ ಮೆಸುಯೆ ಎಂಬುವವರ ಗೌರವಾರ್ಥ ಇಡಲಾಗಿದೆ. ಈ ಮರದ ದಿಮ್ಮಿ ಕಬ್ಬಿಣದಂತೆ ಗಟ್ಟಿಯಾಗಿರುವುದರಿಂದ ಫೆರಿಯಾ ಅಂದರೆ ಫೆರಸ್ ಕಬ್ಬಿಣ ಎಂಬ ಪ್ರಭೇದದ ಸೂಚಕ ಹೆಸರನ್ನು ಕಾರ್ಲಾ ಲಿನ್ನೇಯಸ್ ಅವರು ನಾಮಕರಣ ಮಾಡಿದ್ದಾರೆ. ಇಂಗ್ಲಿಷ್ನಲ್ಲಿ ಸಿಲೋನ್ ಐರನ್ವುಡ್ ಕೋಬ್ರಾಸ್ ಕೇಸರಿ ಎಂದು, ಹೂವಿನ ಎಸಳು ಮತ್ತು ಕೇಸರ ಹಾವಿನ ಹೆಡೆಯಾಕಾರ ಇರುವುದರಿಂದ ನಾಗಸಂಪಿಗೆ ಎಂದು, ಇರುಪು ಮರ, ಕಾಂಚನ, ನಾಗೇಶ್ವರ, ನಾಗಚಂಪೆ ಎಂದು ಕರೆಯುತ್ತಾರೆ. ತಮಿಳಿನಲ್ಲಿ ಇರುಲ್, ಮರಾಠಿಯಲ್ಲಿ ನಾಗಚಂಪ, ತೆಲುಗಿನಲ್ಲಿ ನಾಗಕೇಸರಲು, ಹಿಂದಿಯಲ್ಲಿ ನಾಗಸ್ ಎಂಬ ನಾಮಕರಣವಿದೆ. ನಾಗಕೇಶರ, ಅಹಿಪುಷ್ಪ, ಕನಕಾವುಹ, ಸಾಂಪೇಯ, ನಾಗರೇಣುಕ, ಹೇಮಕಾಂಚನ, ಹೇಮಪುಷ್ಪ, ನಾಗಕಿಂಜಲಕ ಎಂಬುದು ಸಂಸ್ಕೃತದ ನಾಮಧೇಯಗಳಾಗಿವೆ. ವ್ರತ ನೇಮಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ನಾಗಚಂಪಕ ಪುಷ್ಪದಿಂದ ಅರ್ಚನೆ ಮಾಡುವ ಸಂಪ್ರದಾಯ ನಮ್ಮ ನಾಡಿನಲ್ಲಿದೆ. ಸಿದ್ಧಿ ವಿನಾಯಕ ವ್ರತ, ಸಂಕಷ್ಟ ಚತುರ್ಥಿ, ವೈಕುಂಠ ಚತುರ್ದಶಿ ವ್ರತದಲ್ಲಿ ಪತ್ರಪುಷ್ಪ ಪೂಜೆಯಲ್ಲಿ ಅವಶ್ಯಕ ಪುಷ್ಪವೆಂದು ಉಲ್ಲೇಖಿಸಲಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿರುವ ಎಲ್ಲಾ ದೇವರ ಕಾಡುಗಳಲ್ಲಿ ಕಂಡುಬರುತ್ತದೆ. ವಿಶೇಷವಾಗಿ ನಾಗರಬನ, ಚೌಡಿಬನದಲ್ಲಿ ಇದ್ದೇ ಇದೆ. ಈ ಮರದಡಿಯಲ್ಲಿ ನಾಗರ ಹಾವು ಕಾಂಡಕ್ಕೆ ಸುತ್ತು ಹಾಕುವುದೆಂದು ಹಾಗೂ ಹೂ ಕೊಯ್ಯಲು ಬಿಡುವುದಿಲ್ಲವೆಂಬ ನಂಬಿಕೆ ಇದೆ. ಇದರ ಬೀಜದ ತೈಲದಿಂದ ಉರಿಯುವ ದೀಪಗಳನ್ನು ದೇವಾಲಯ, ಜಾತ್ರೆ, ಹೆರಿಗೆ ಕೋಣೆಯಲ್ಲಿ ಬಳಸುವ ಆರೋಗ್ಯಕರ ಪರಿಪಾಠವಿತ್ತು. ನಾಗಸಂಪಿಗೆ ಮರದ ಬೇರನ್ನು ಪೂಜಿಸಿ ತಾಯ್ತದಲ್ಲಿಟ್ಟು ಕೊರಳಲ್ಲಿ ಧರಿಸಿದರೆ ಎಲ್ಲಾ ಕಾರ್ಯದಲ್ಲಿ ವಿಜಯ ಪ್ರಾಪ್ತವಾಗುವುದು, ಭೂತ ಪ್ರೇತಗಳ ಬಾಧೆಯೂ ಸಹ ನಿವಾರಣೆಯಾಗುವುದೆಂದು ಜನಪದರ ನಂಬಿಕೆ. ವಶೀಕರಣ ವಿದ್ಯೆಯಲ್ಲೂ ಬೇರಿನ ಬಳಕೆ ಇದೆ. ಕಾರ್ತಿಕ ಮಾಸ ಮತ್ತು ಚಂಪಾಷಷ್ಠಿ ದೀಪೋತ್ಸವದಲ್ಲಿ ಬೀಜವನ್ನು ಹಣತೆಯಂತೆ ಬೆಳಗಿಸುವ ರಿವಾಜು ಮಲೆನಾಡಿನಲ್ಲಿತ್ತು. ಈ ಪದ್ಧತಿ ನಮ್ಮ ಅಜ್ಜಿಯನ್ನು ನೆನಪಿಸುತ್ತದೆ. ನಮಗೆ ಹಬ್ಬದ 4 ದಿನ ಮೊದಲೇ ಸಿದ್ಧತೆ ಮಾಡಿಸುತ್ತಿದ್ದರು. ಪ್ರಾಚೀನ ಕಾಲದ ಮನೆಗಳಲ್ಲಿ ಮೇಲ್ಛಾವಣಿಗೆಗೆ ನಾಗಸಂಪಿಗೆ ಎಲೆಗಳನ್ನು ಸಾಲಾಗಿ ಜೋಡಿಸಿ ಅದರ ಮೇಲೆ ಮಣ್ಣು ಮೆತ್ತುತ್ತಿದ್ದರು. ಹೀಗೆ ಮಾಡುವುದರಿಂದ ಎಲೆ ಕೊಳೆಯುವುದಿಲ್ಲ, ಗೆದ್ದಲು ಹಿಡಿಯುವುದಿಲ್ಲ, ಛಾವಣಿಗೆ ಹಾಕಿದ ಮರ ಗಟ್ಟಿತನ ಉಳಿಸಿಕೊಳ್ಳುತ್ತದೆ ಎಂಬುದು ಹಿರಿಯರ ಅನುಭವ. ಮನೆ ಕಟ್ಟಲು ಯೋಗ್ಯವಾದ ಮರವು, ಆದರೆ ಮಲೆನಾಡಿನ ಹಳ್ಳಿಗಳಲ್ಲಿ ಮನೆ ಕಟ್ಟಲು ಬಳಸಿದರೆ ಮರದ ವಾಸನೆಗೆ ಹಾವುಗಳು ಮನೆಗೆ ಬರುತ್ತವೆ ಎಂಬ ನಂಬಿಕೆ ಇದೆ. ಈ ಗಿಡವನ್ನು ನೆಡುವುದರಿಂದ ನಾಗದೋಷವು ನಿವಾರಣೆಯಾಗುವುದೆಂಬ ಜನಪದ ವಾಡಿಕೆ ಇದೆ. ನಾಗದೇವತೆಯನ್ನು ಪ್ರತಿಷ್ಠಾಪಿಸಿದ್ದಲ್ಲಿ ನಾಗಸಂಪಿಗೆ ಮರವನ್ನು ವೃಕ್ಷಾರೋಪಣ ಮಾಡುವರು. ಮಳೆಗಾಲದಲ್ಲಿ ಮಕ್ಕಳು ನಾಗಳ್ಳು ಆಟವನ್ನು ಆಡಿ ಸಂತೋಷ ಪಡುತ್ತಿದ್ದರು. ಮೊಗ್ಗು, ಹೂಗಳು ಸೌಂದರ್ಯ ಸಾಧನ ಮಾಡಲು ಉಪಯೋಗಿಸುತ್ತಾರೆ.
ಕೇಸರಗಳನ್ನು ಹತ್ತಿಯೊಂದಿಗೆ ಸೇರಿಸಿ ದಿಂಬು ತಯಾರಿಸುವ ಬಗ್ಗೆ ಉಲ್ಲೇಖವಿದೆ. ಬೀಜದೆಣ್ಣೆಯಿಂದ ದೀಪ ಬೆಳಗಿಸಲು ಹಾಗೂ ಸುಗಂಧಭರಿತ ಮೈ ಸಾಬೂನು ತಯಾರಿಕೆಯಲ್ಲೂ ಬಳಕೆ ಇದೆ. ಭಾರತ ಈಶಾನ್ಯ ರಾಜ್ಯಗಳಲ್ಲಿ ಸೀಮೆಎಣ್ಣೆ ಬರುವ ಮೊದಲು ದಿನನಿತ್ಯದ ಬಳಕೆಗೆ ಧಾರ್ಮಿಕ ಆರೋಗ್ಯ ಕಾರಣಕ್ಕಾಗಿ ಬೀಜದ ಎಣ್ಣೆಯನ್ನು ಬಳಸುತ್ತಿದ್ದರು. ರೈಲ್ವೆ ಸ್ಲೀಪರ್ ಸೇತುವೆ ನಿರ್ಮಾಣದಲ್ಲೂ ಉಪಯೋಗವಿದೆ. ತೂಪಾಕಿನ ಹಿಡಿಗಳಿಗೆ ಸಂಗೀತ ಉಪಕರಣ ತಯಾರಿಸಲು ಉಪಯುಕ್ತವಾಗಿದೆ. ನಾಗಸಂಪಿಗೆ ಮರವು ಶ್ರೀಲಂಕಾ ದೇಶದ ರಾಷ್ಟ್ರೀಯ ಮರವಾಗಿದೆ. ಮಿಜೋರಾಂನಲ್ಲಿ ರಾಜ್ಯ ವೃಕ್ಷವೆಂದು, ತ್ರಿಪುರಾದಲ್ಲಿ ರಾಜ್ಯ ಪುಷ್ಪವೆಂದು ಘೋಷಿಸಲಾಗಿದೆ. ಶ್ರೀಲಂಕಾದ ಡಂಬುಲ ಸುತ್ತಲಿನ ಪ್ರದೇಶದಲ್ಲಿ ಬೌದ್ಧ ಮಠಗಳ ಆವರಣದಲ್ಲಿ ಬೆಳೆಯಲಾಗಿದೆ. ಜೈನ ಧರ್ಮದ 8ನೇ ತೀರ್ಥಂಕರರಾದ ಶ್ರೀ ಚಂದ್ರಪ್ರಭಾ ತೀರ್ಥಂಕರರು ನಾಗಕೇಸರ ವೃಕ್ಷದಡಿಯಲ್ಲಿ ಕೇವಲ ಜ್ಞಾನ ಪಡೆದರೆಂದು ಜೈನ ಗ್ರಂಥ ತಿಳಿಸುತ್ತದೆ. ಪ್ರಮುಖ ಆಯುರ್ವೇದ ಔಷಧ ತಯಾರಿಕೆಯಲ್ಲಿ ನಾಗಕೇಸರ ಹೂವು ಮಹತ್ವದ ಸ್ಥಾನ ಪಡೆದಿದೆ. ಕೇಶರ ನವನೀತ ಶರ್ಕರ ಬ್ಯಾಸತ್ ಅಶ್ಯಾಂಸ್ಯ ಪಯನಿತಿ ರಕ್ತಾನಿ ಮೂಲವ್ಯಾಧಿಯಲ್ಲಿ ನಾಗಕೇಶರವನ್ನು ಬೆಣ್ಣೆ ಮತ್ತು ಸಕ್ಕರೆಯೊಂದಿಗೆ ಸೇವಿಸಬೇಕು ಎಂದು ಚರಕ ಸಂಹಿತೆಯ ಚಿಕಿತ್ಸಾ ಸ್ಥಾನದಲ್ಲಿ ಉಲ್ಲೇಖವಾಗಿದೆ. ನಾಗಪುಷ್ಪಂ ಕಷಾಯೋಷ್ಣಂ ರೂಕ್ಷಂ ಲಘು ಆಮಪಾಚನಂ ಜ್ವರಕಂಡು ತೃಷಾಸ್ವೇದ ಛರ್ದಿಹೃಲ್ಲಾಸ ನಾಶನಂ ಅಗ್ನಿ ಮಾಂದ್ಯ ಅಜೀರ್ಣ ವಾಂತಿ ಕ್ರಿಮಿ ಪ್ರವಾಹಿಕ ಹೃದಯ ದೌರ್ಬಲ್ಯ ವಾಯುವಾಸನೆ ಬರುವುದು ಚರ್ಮ ರೋಗಗಳಲ್ಲೂ ನಾಗಕೇಶರ ತುಂಬಾ ಉಪಯುಕ್ತ ಔಷಧವೆಂದು ಭಾವಪ್ರಕಾಶ ನಿಘಂಟಿನಲ್ಲಿ ತಿಳಿದಿದೆ. ಅತಿ ಶೀತ, ಕೆಮ್ಮು, ದಮ್ಮು, ಫೈಲ್ಸ್, ಕಜ್ಜಿ ತುರಿ, ಹುಟ್ಟಿನ ಅಧಿಕ ರಕ್ತಸ್ರಾವ, ಬಿಕ್ಕಳಿಕೆ ಕಾಯಿಲೆಗಳಿಗೆ ಉತ್ತಮ ವನಸ್ಪತಿಯಾಗಿದೆ. ಎಲೆ, ತೊಗಟೆ, ಹೂವು, ಕೇಸರ, ಬೀಜದ ಎಣ್ಣೆ, ಬೇರು, ಔಷಧಿಯ ತಯಾರಿಸುವ ಭಾಗಗಳು, ಕರ್ಪೂರಾದಿ ಚೂರ್ಣ, ದ್ರಾಕ್ಷಾದಿ ರಸಾಯನ, ಅಶ್ವಗಂಧಿ ರಸಾಯನ, ಕಲ್ಯಾಣ ಗೃಥ ಇವು ನಾಗಕೇಸರವುಳ್ಳ ಆಯುರ್ವೇದಿಯ ಔಷಧಗಳು. ಬೀಜದ ಎಣ್ಣೆಯಿಂದ ನಿಮಿರು ದೌರ್ಬಲ್ಯ ನಿವಾರಣೆಯಾಗುವುದೆಂದು ಉಲ್ಲೇಖವಿದೆ. ಬೇರಿನಿಂದ ಹಾವಿನ ಕಡಿತಕ್ಕೆ ಪ್ರತಿವಿಷ ತಯಾರಿಸುತ್ತಾರೆ. ನಾಗಕೇಸರ ಮತ್ತು ಕಲ್ಲು ಸಕ್ಕರೆ ಎರಡನ್ನೂ ಬೆರೆಸಿ ಬಾಯಲ್ಲಿಟ್ಟುಕೊಂಡು ರಸ ನುಂಗಿದಾಗ ಸ್ವರಭಂಗ ಮಾಯವಾಗುವುದು. ಜಾಜಿ ಮಲ್ಲಿಗೆ ನಾಗಸಂಪಿಗೆ ಸ್ವಾಮಿಯ ಮಂಡೆಯ ಮೇಲೆ ಎಂದು ಮಲೆ ಮಹದೇಶ್ವರ ಗದ್ದುಗೆ ಪೂಜೆ ವೇಳೆ ನಿತ್ಯವೂ ಹೇಳುವ ಸೊಗಸಾದ ದೇವರ ಭಜನೆ. ಪಂಪನು ಹೇಳುವಂತೆ ಅಪರೂಪಮಪ್ಪ ನಾಗಚಂಪಕ ಮರಗಳಲ್ಲಿ ಬಹಳ ಅಪರೂಪದ ಮರವೆಂದು ಬಣ್ಣಿಸುತ್ತಾನೆ. ಕಬ್ಬಿಣದ ತೂಕವುಳ್ಳ ಘನತೆಯ ವೃಕ್ಷ ನಾಗಸಂಪಿಗೆ ಸರ್ವರಿಗೂ ಉಪಯುಕ್ತವಾಗಿದೆ. ನಾಡಿನೆಲ್ಲ ಗ್ರಾಮಗಳಲ್ಲೂ ನಾಗರವನ, ದೇವರ ಕಾಡುಗಳಲ್ಲಿ, ಔಷಧಿಯ ವನಗಳಲ್ಲಿ ಬೆಳೆಯುವಂತಾಗ ಬೀಜದಿಂದ ಸಸ್ಯೋತ್ಪಾದನೆ ಮಾಡಿ ಬೆಳೆಸಬಹುದಾಗಿದೆ. ಅನಾದಿ ಕಾಲದಿಂದಲೂ ಉಳಿಸಿಕೊಂಡ ಸಸ್ಯ ಪ್ರಭೇದವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸೋಣ. ನಾಗಚಂಪಕದ ಸುಗಂಧವನ್ನು ಜಗತ್ತಿಗೆ ಹಂಚೋಣ. ಧನ್ಯವಾದಗಳು.